ನಮ್ಮಂಥ ಕಳ್ಳನ ಮಕ್ಕಳಿಂದ ನಿಮಗೆ ಬೇಜಾನ್ ತೊಂದರೆ ಅಲ್ವಾ ಸರ್? ತುಂಬ ಪಾಪ್ತರು ಸರ್ ನೀವು. ಫಿಲಾಸಫಿನಾ ಸರ್? ಅಯ್ಯೋ ಹಂಗೇನಿಲ್ಲ ಸರ್, ಏನೋ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ಅಷ್ಟೇ ಸರ್. ಇಷ್ಟೆಲ್ಲ ತಿಳ್ಕೊಂಡಿದ್ಯಾ ನೀನು? ಪ್ರಪಂಚದಲ್ಲಿ ಬದುಕೋದಕ್ಕೆ ಸಾಕಷ್ಟು ದಾರಿಗಳಿದೆ. ಅದೆಲ್ಲ ಬಿಟ್ಟು ನೀನು ಈ ಕಳ್ತನ ದಾರಿ ಯಾಕೆ ಹಿಡ್ದೆ? ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಹುಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರೋದಲ್ವಾ? ಏನು ಹೆಂಡತಿ ಮಕ್ಕಳ ಜೊತೆ ಆರಾಮಾಗ ಎಲ್ಲಿರೋಕ್ಕಾಗುತ್ತೆ ಸರ್? ಸರ್ ನಂಗೆ ಕಳ್ತನದ ಎಕ್ಸ್ಪೀರಿಯನ್ಸಲ್ಲಿ ಒಂದು 2 ಘಟನೆ ಇದ್ದಾವೆ, ಹೇಳ್ತೀನಿ ಕೇಳ್ತೀರಾ ಸರ್? ಹೇಳು. ಇಷ್ಟೊಂದು ಕಿಲ್ ಯಾವುದೋ ಓಪನ್ ಆಗ್ತಾ ಇಲ್ವಲ್ಲ. ಓ ಗಾಡಿ ಬಂದ್ಬಿಡ್ತಲ್ಲಪ್ಪ. ಈ ಮನೆಯವ್ರು ಇರ್ಬೋದಾ? ಅಯ್ಯೋ ಬಂದೇ ಬಿಟ್ರು, ಇದೇ ಮನೆಯವ್ರೆ. ಓ ಅವಳು ಯಾರೋ ಹಲ್ಕಿಸ್ಕೊಂಡು ಮಾತಾಡ್ಬೇಕಾದ್ರೆ ಜೊಲ್ ಸುಡ್ಸ್ಕೊಂಡು ನೋಡ್ತಿದ್ರಲ್ಲ, ಅವಳಿಂದನೇ ಹೋಗ್ಬೇಕಾಗಿತ್ತು. ಇಲ್ಲಿಗೆ ಯಾಕೆ ಬಂದ್ರಿ? ತಾವು ನೆಟ್ಟಿಗಿದ್ರೆ ಎಲ್ಲಾನು ಸರಿಯಾಗೇ ಇರುತ್ತೆ. ಬೀದಿಲಿ ಇನ್ಯಾವಳನ್ನ ಸಿಗ್ತಾಳ ನೋಡಿ ಕಿಸಿಯಕ್ಕೆ. ಲೈ, ನೀನು ಯಾವನಾದ್ರೂ ನೋಡಿ ಜೊಲ್ ಸುರಿಸ್ಬೇಕಾಯ್ತು. ಯಾವನ್ ಬೇಡ ಅಂದಿದ್ದು? ಇವ್ರ ಪಾಡಿಗೆ ಇವ್ರು ಜಗಳಾಡ್ತಾ ಇರ್ಲಿ, ನಮ್ಮ ಡ್ಯೂಟಿ ಮಾಡುವ. ನಿಮ್ಗೊಂಚೂರು ನಾಚಿಕೆ ಮಾನ ಮರ್ಯಾದೆ ಅನ್ನೋದೇ ಇಲ್ವಾ? ನೀವ್ ಯಾವ ಸೀಮೆ ಗಂಡಾರಿ? ಕಟ್ಕೊಂಡಿರೋ ಹೆಂಡ್ತಿನ ಯಾವನ್ನ ನೋಡಿ ಜೊಲ್ ಸುಡ್ಸು ಅಂತೀರಾ? ಅಸಹ್ಯ ಆಗಲ್ವಾ? ಲೈ, ಏನ್ ದೊಡ್ಡ ಸುಂದ್ರಿ ಇವಳು, ನೀನ್ ನೋಡಿ ದಬಕ್ಕಂತ ಬಿದ್ಬಿಡ್ತಾರೆ. ನೀವೇನ್ ದೊಡ್ಡ ವಿಶ್ವಸುಂದರ. ನಮ್ಮ ಅಪ್ಪ ಅಮ್ಮ ನಿಮ್ ತಲೆ ಕಟ್ಟಿದಾರಲ್ಲ, ಎಲ್ಲ ನನ್ ಕರ್ಮ. ಒಳಗಡೆ ಎಲ್ಲ ಒಣಗೋಗಿದೆ. ಅದೇನು ಅಂತ ಕಟ್ಕೊಂಡ ಏನೋ ನಿನ್ನ. ಅದೇನೋ ಹೇಳ್ತಾರಲ್ಲ, ಕಾಮಲೆ ಕಣ್ಣಿಗೆ ಕಂಡಿದ್ದೆಲ್ಲ ಕಾಮ ಥರನೇ ಕಾಣಿಸುತ್ತೆ ಅಂತ, ಹಂಗಾಗೋಯ್ತು. ಇದೇನಿದು ಆಟ ಸಮಯ ಇದ್ದಂಗೆ. ಆಫೀಸ್ಗೆ ಹೋದ್ರೆ ಅಲ್ಲೊಂದು ಗೋಳು, ಅಲ್ಲಿ ನೆಮ್ಮದಿ ಇಲ್ಲ ಅಂತ ಮನೆಗೆ ಬಂದ್ರೆ ಇಲ್ಲಿ ಇವಳ್ದೊಂದು ಗೋಳು. ನಮ್ ಗೋಳ್ ಕೇಳೋರು ಯಾರೋ ಇಲ್ಲಿ. ಏನಮ್ಮ ನಿಂಗೋಳು? ನಾನು ಹೋಗ್ತಿದ್ದೆ, ಟವಲ್ ಮರ್ತ್ಬಿಟ್ಟೆ, ಹೋಗಿ ತಂದ್ಕೊಡಿ. ಟವಲ್ ನಾನಾ? ನೀವಲ್ದೆ ಇನ್ಯಾರು ತಂದ್ಕೊಡ್ತಾರೆ? ಮೇಲ್ಗಡೆ ರೂಮಲ್ಲಿ ಕಬೋರ್ಡಲ್ಲಿ ಇಟ್ಟಿದ್ದೀನಿ, ಹೋಗಿ ತಗೊಂಡ್ ಬನ್ನಿ. ಏನ್ ಮನೇಲಿ ಕೆಲ್ಸದವ್ಳು ಇಟ್ಟಿರೋ ತರ ಮಾತಾಡ್ತಾರೆ. ಸಿಕ್ತೇನ್ರಿ ಟವಲ್ಲು? ಅಯ್ಯೋ ತಂದೆ ಈರಮ್ಮ. ಮನೇಲಿದ್ದು ಬಟ್ಟೆಗಳನ್ನೆಲ್ಲ ಜೋಡಿಸಿದ್ರೆ ಯಾವ್ದಾವ್ದು ಎಲ್ಲೆಲ್ಲಿದೆ ಅಂತ ಗೊತ್ತಾಗ್ತಿತ್ತು. ಬೆಳಗ್ಗೆನೆ ಎದ್ದು ನನ್ನ ಕರ್ಚೀಫ್ ಎಲ್ಲಿ, ನನ್ನ ಟವಲ್ ಎಲ್ಲಿ, ನನ್ನ ಸಾಕ್ಸ್ ಎಲ್ಲಿ ಅಂತ ಕೇಳೋದಷ್ಟೇ ನಿಮಗ್ ಗೊತ್ತು. ಈ ಅಮ್ಮ ನನ್ನನ್ನ ಗಂಡನ್ ಕೌಟವಳ ಇರು ಮಾಡ್ತೀನಿ. ಇನ್ನು ಎಷ್ಟೋತ್ರಿ? ಬಂದ ಇರಲೇ. ಬಾಗ್ಲ ಕೌಟವಳೆ. ಏಯ್ ತೆಗೆ ಬಾಗ್ಲು. ಅಷ್ಟ್ ಈಸಿಯಾಗಿ ಹೇಳ್ತಿರಲ್ಲ. ನೀರಲ್ಲೆಂದು ಶೀತ ಆಗಿ ಹಾಸಿಗೆ ಹಿಡಿದ್ರೆ ನೀವ್ ಮಾಡಾಕ್ತೀರಾ? ನಾನ್ ಯಾಕೆ ಮಾಡ್ಲಿ? ನಿನ್ ಗಂಡನ್ ಕೇಳಕ್ ಹೋಗಮ್ಮ. ನಂಗೆ ಗಂಡನ್ ಕೇಳ್ಬೇಕಂದ್ರೆ ಗಂಡನ ಎಷ್ಟು ಮಾತಾಡ್ತಾಳೆ. ಅದ್ ಸರಿ, ನೀನ್ ಯಾರು? ನಾನಾ? ಕಳ್ಳ. ಕಳ್ಳನ? ಈಗ ನಿಂಗೆ ತಲೆ ಸುತ್ತ ಬರ್ಬೇಕಲ್ಲ. ಪರ್ಫೆಕ್ಟ್. ಟವಲ್ ಬೇಕಂತ ಟವಲ್. ಲೋ ಯಜಮಾನ, ನಿನ್ನ ಹೆಂಡತಿ ಕಾಲ್ ಜಾರ್ ಬಿದ್ದವಳು ನೋಡು. ಅಯ್ಯೋ ಸಾಯ್ಲಿ ಬಿಡಿ ಸರ್, ದಿನ ಸಾಯೋರ್ಗೆ ಅಳವ್ರು ಯಾರು? ನನ್ನನ್ನು ಹೋಗ ಒಂದು ಸಾರ್ ಅಂತವ್ರೆ ಸರ್. ಅಯ್ಯೋ ಸರ್, ತಡಿ ಸರ್, ಇಷ್ಟೇ ಅಲ್ಲ ಸರ್, ಇನ್ನೊಂದ್ ಮ್ಯಾಟ್ರ್ ಹೇಳ್ತೀನಿ ಕೇಳಿ. ಬಿದ್ದು ನಗಾಡ್ತೀರಾ? ಅಯ್ಯೋ ನೀವು ಕೇಳಲೇಬೇಕು ಸರ್. ಈ ಮನೇಲಿ ಗಂಡ ಹೆಂಡತಿ ಎಷ್ಟು ಅನ್ಯೂನ್ಯವಾಗಿದ್ದಾರೆ. ಗಂಡನ ಮೇಲೆ ಎಷ್ಟು ಪ್ರೀತಿ ಹೆಂಡತಿಗೆ, ಹೆಂಡತಿ ಕಂಡ್ರೆ ಎಷ್ಟಿಷ್ಟ ಗಂಡನಿಗೆ. ಸೂಪರ್ ಫ್ಯಾಮಿಲಿ. ಆ ಮನೇಲೂ ಇದ್ರು. ಓ ಟೈಮ್ ಆಯಿತು, ಡ್ಯೂಟಿ ಶುರು ಮಾಡಬೇಕು. ಅಯ್ಯೋ ಓ ಎದ್ಬಿಟ್ನಲ್ಲಪ್ಪ, ಏನು ಮಾಡೋದು? ಅಯ್ಯೋ ಈ ಕಡೆನೇ ತಿರುಗ್ದ, ನೋಡಿಲ್ಲ ಅನ್ಸುತ್ತೆ.
ಓಡ್ಬಿಡುವ. ನಿಧಾನ. ಒಳ್ಳೆ ನಿದ್ದೆ ಮಾಡ್ತಾವಳೆ ಈ ನನ್ನ ಮಗ. ಎಲ್ಗೋ ಹೋದ. ಬೆಳ್ಸಿಟ್ ಆದ್ರೆ ಓದ್ಬಿಡುವ. ರಾಮು ಸುಮ್ಮನೆ ಮಲ್ಕೋ. ರಾಮು ಅಂತ ರಾಮು ಇರಬೇಕಾದ್ರೆ ರಾಮು ಅನ್ಲಿಲ್ಲ, ಹೋದ್ಮೇಲೆ ರಾಮು ಅಂತ ಮಲ್ಕೋ ಬೆಚ್ಚಗೆ. ಸಾರಿ ಬೇಬ್, ಸಾರಿ. ಹಾ, ಇಟ್ಸ್ ಓಕೆ. ಇವತ್ತು ಮಧ್ಯಾಹ್ನ ನಿನ್ನ ಹೆಂಡತಿ ಊರಿಗೆ ಹೋಗ್ಬೇಕಾಗಿತ್ತು, ಹಾ. ಫಂಕ್ಷನ್ ಅಟೆಂಡ್ ಮಾಡಕ್ಕೆ. ಓಹೋ. ರೈಲ್ವೆ ಸ್ಟೇಷನ್ಗೆ ನಾನೇ ಡ್ರಾಪ್ ಮಾಡ್ಬೇಕಾಗಿತ್ತು, ಅದಕ್ಕೆ ಅರ್ಧ ದಿನ ಲೀವ್ ಹಾಕ್ದೆ. ಹಾ. ಅದೇನೋ ಸಡನ್ ಆಗಿ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಲು ಕಣೆ. ಹೋಗು. ನಾಳೆ ಖಂಡಿತವಾಗ್ಲೂ ಕಳಿಸ್ತೀನಿ ಕಣೆ, ನಾಳೆ ಪಕ್ಕ ಕಳಿಸ್ತೀನಿ. ಆಮೇಲೆ ಅವಳು ಹೋದ್ಮೇಲೆ ಒಂದು ವಾರ ನಮ್ದೇನೆ ಮಜಾ. ಹಾ ಹಾ ಸರಿ. ಬಾಯ್ 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 ಬಾಯ್. ಓಕೆ ಬಾಯ್, ನಾಳೆ ಸಿಗೋಣ ಬೇಬಿ. ಬಾಯ್ 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 ಬಾಯ್. ಲವ್ ಯು ಚಿನ್ನ, ಬಾಯ್ ಬಾಯ್ ಬಾಯ್. ಯಾರು ಬ್ರೋ, ಟ್ರಿಪ್ ಬಂದಿದ್ದೀರಾ? ಇಲ್ಲ, ಕಳ್ತನ ಮಾಡಕ್ ಬಂದಿದ್ದೀನಿ. ಈ ಕಳ್ತನ ಮಾಡಕ್ ಹೋಗ್ತೀನಲ್ಲ, ಮನೆಗ್ ನುಗ್ದಾಗ ಲೇಟ್ ನೈಟ್ ಆಗಿ ಕ್ಯಾಬ್ ಗಿಬ್ ಸಿಗಲ್ಲ. ಈ ಕಂಬಳಿ ಟವಲ್ ಎಲ್ಲ ತಂದಿರ್ತೀನಲ್ಲ, ಅಲ್ಲೇ ಸ್ಟೇ ಆಗ್ಬಿಡ್ತೀನಿ. ನಿಮ್ಮನೆಗೆ ಕಳ್ತನಕ್ ಬಂದಿದ್ದೀನಿ ಬ್ರೋ. ನಮ್ಮನೆ ಕಳ್ತನಕ್ ಬಂದು ನನ್ನ ಎದುರಿಗೆ ಹೇಳ್ತಾ ಇದೀಯಾ? ಎಷ್ಟೋ ಧೈರ್ಯ ನಿನ್ಗೆ? ಮುಚ್ಕೊಂಡ್ ಕೂತ್ಕೊಳ್ಳ. ಏನ್ ಜೋರಾಗ ಅವಾಜ್ ಆಗ್ತಾ ಇದೆಯಾ? ಹಾ, ಮನೇಲಿ ಮಹಾಲಕ್ಷ್ಮಿ ಅಂತ ಹೆಂಡತಿ ಇಟ್ಕೊಂಡು ಇಡ್ಲ ನಿನ್ ಹೆಂಡತಿಗೆ ಬತ್ತಿ ಮನೆ ಎಲ್ಲ ದಗ ದಗ ಅಂತ ಉರಿಬೇಕು. ಒಳ್ಳೆ ಸುಮ್ನೆ. ಮೇಡಮ್ ನಿಮ್ ಗಂಡ ಯಾವ? ಬೇಡ 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 ಮೇಡಮ್ ನಿಮ್ ಗಂಡ ಯಾವ? ಪ್ಲೀಸ್ ಬ್ರೋ, ಬೇಡ. ಹಂಗ ಬಾ ದಾರಿಗೆ. ನಿಮ್ಗೆ ಏನ್ ಬೇಕು ಅದನ್ನ ತಗೊಂಡೋಗಿ ಬ್ರೋ, ಆದ್ರೆ ಪ್ಲೀಸ್ ಬ್ರೋ. ನನ್ನ ಹತ್ರ ಈ ನವರಂಗಿ ಆಟಗಳೆಲ್ಲ ಆಡಬಾರ್ದು. ಎತ್ತಾಕೊಂಡು ಹೋಗ್ತೀನಿ ನೋಡಿ ಇವಾಗ. ಬ್ರೋ 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 ಎಲ್ಲಿ ಹೋಗ್ತಾ ಇದೀರಾ ಬ್ರೋ? ನನ್ನ ಹೆಂಡತಿ ಇದ್ದಾಳೆ ಬ್ರೋ ಬೆಡ್ರೂಮ್ ಅಲ್ಲಿ. ಅಲ್ಲಿ ಮಾತ್ರ ಹೋಗ್ಬೇಡಿ, ಅಲ್ಲಿ ಮಾತ್ರ ಹೋಗ್ಬೇಡಿ. ಅವಳು ತುಂಬಾ ಮುಗ್ದೆ, ಪಾಪದವಳು. ಅವಳು ದೇವತೆ ತರ. ಮತ್ ಕೇಳಕ್ ಅವಳ ಜೊತೆ ಅಮ್ಮ 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 ಅಂತ ಇದ್ದೆ. ಈ ನವರಂಗಿ ಆಟಗಳೆಲ್ಲ ನನ್ನ ಹತ್ರ ಆಡಬಾರ್ದು. ಹೊಡೆದ್ರೆ ಕಪಾಳಕ್ಕೆ ನನ್ನ ಮಗನೇ. ಕಟ್ಟೋ ಕೈ. ಇಲ್ಲೇ ಇರಬೇಕು. ಜಾಸ್ತಿ ಮಾತಾಡಿದ್ರೆ ಮೇಡಮ್ ನಿಮ್ಮನೆ ಯಾವ ಜೊತೆನೋ. ಬೇಡ 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 ಬ್ರೋ, ಬೇಡ. ಇಲ್ಲೇ ಇರ್ತೀಯ ತಾನೆ? ಇರ್ತೀನಿ. ನಿಂತ್ಕೊ ಮೂಲೆಯಲ್ಲಿ. ಹೆಂಗ ನೋಡಂಗೆ ನನ್ನ ಮಗ. ಮೇಡಮ್ ನಿಮ್ಮನು. ಹಾ, ಹಂಗ ಬದಾರಿಗೆ. ಬೇಬಿನೂ ಇಲ್ಲ ಗೀಬಿನೂ ಇಲ್ಲ, ಮಾತಾಡ್ಬೇಡ ನೀನು. ಎಲ್ಲ ಪ್ಲಾನ್ ಮಾಡಿ ಲಾಸ್ಟ್ ಮಿನಿಟ್ಗೆ ಸಡನ್ ಆಗಿ ಕ್ಯಾನ್ಸಲ್ ಮಾಡಿದ್ಯಲ್ಲ, ನಂಗೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ಎಲ್ಲ ಮ್ಯಾನೇಜ್ ಮಾಡಕ್ಕೆ. ಯಾವನ್ ಜೊತೆ ಮಾತಾಡ್ತಾ ಇದ್ದಾಳೆ? ಪಾಪ ನಿನ್ ಗಂಡ ದೇವತೆ ಅಂದಲ್ಲಮ್ಮ ನಿನ್ನ. ಸರಿ, ಇವತ್ತಾಗಿದ್ದಾಗೋಯ್ತು. ನಾಳೆ ನಾನು ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಬರ್ತೀನಿ. ನಿನ್ನಿಂದ ಲಾಂಗ್ ವೀಕೆಂಡ್ ಹೋಗಿ ಬರೀ ವೀಕೆಂಡ್ ಆಗೋಯ್ತು ಅಷ್ಟೇ ಇವಾಗ. ಕಪ್ಪಡೋದು ಹೇಳಿರ್ಬಾರ್ದು. ಅಮ್ಮ ತುಂಬಾ ಕಷ್ಟ ಕಣಪ್ಪ. ಏನ್ ಬ್ರೋ ಬರಿಗೈಲೇ ಬಂದಿದ್ದೀರಾ? ಮೇಲ್ಗಡೆ ರೂಮಲ್ಲಿ ನಿನ್ನ ಹೆಂಡತಿ ಆಟ ಆಡ್ತಾ ಇದ್ಲು, ನಿನ್ ದೇವತೆ. ಯಾವ ಆಟ ಬ್ರೋ? ಡಿಂಗ್ರಿ ಬಿಲ್ಲೆ ಆಟ ಅಂತ. ಕುಂಟೆ ಬಿಲ್ಲೆ ಕೇಳಿದ್ದೀನಿ, ಇದ್ಯಾವುದು ಬ್ರೋ ಡಿಂಗ್ರಿ ಬಿಲ್ಲೆ? ಇತ್ತೀಚೆಗೆ ಬಹಳ ಟ್ರೆಂಡಿಂಗ್ ಅಲ್ಲಿದೆ ಕಣೋ, ಹೆವಿ ಟ್ರೆಂಡಿಂಗ್ ಅಲ್ಲಿದೆ. ಹೌದಾ? ಈಗ ಆಗ್ಲೇ ನೀನ್ ಯಾವಳೋ ಕಿತ್ತೋದ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದಲ್ಲ, ಹಂಗೇನೆ ನಿನ್ ದೇವತನು ಯಾವನೋ ಕಿತ್ತೋದನ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಏನು? ಯಾವನ್ ಜೊತೆನೂ ಮಾತಾಡ್ತಾ ಇದ್ಲಾ? ನಿಂದಾದ್ರೂ ಒಂದ್ ಸ್ವಲ್ಪ ಇಂಟರ್ಲಿಂಕ್ ಕಣೋ, ಅವಳು ಡೈರೆಕ್ಟು. ರಶ್ಮಿ ನಿನ್ ಜನ್ಮಕ್ ನನ್ನ ಎಕಡೆ ಹಾಕ. ನಿನ್ ಮನೆಯಿಂದ ಒಂದ್ ಎಕಡೆನೂ ಬೇಡ ಕಣ, ಹೋಗಲಿ.
ಇನ್ನು ಎದ್ದು ನೆಟ್ ಕಣ್ಬಿಟ್ಟಿಲ್ಲ, ಆಗ್ಲೇ ವಿಮಲ್ ಜಗ್ಯಕ್ ಶುರು ಮಾಡ್ದೆಲ್ಲ. ಹಿಂಗೆ ವಿಮಲ್ ಜಗ್ದು ನೀನ್ ಹಲ್ ಹೆಂಗಾಗವೆ ಒಸಿ ಕರಡಿ ನೋಡ್ಕೊಂಡ್ ಬಾ. ಹಿಂಗೆ ಹಲ್ ಬಿಟ್ಕೊಂಡಿದ್ರೆ ನಿಂಗೆ ಯಾರು ಹೆಣ್ ಕೊಡ್ತಾರಲ್ಲ? ಅಬ್ಬಾ ಅಲ್ಲಿ ನೋಡ್ಬಿಟ್ಟು ಹೆಣ್ ಕೊಡೋದ್ ಬೇಡ, ದಿಲ್ ನೋಡಿ ಹೆಣ್ ಕೊಡ್ಬೇಕು. ಪಿಕ್ಚರ್ ಡೈಲಾಗ್ ಏನ್ ಕಡಿಮೆ ಇಲ್ಲ, ಅದ್ಗೆ ಹೇಳಿದ್ದು ಹೊಸ ಪಿಕ್ಚರ್ ನೋಡೋದ್ ಕಡಿಮೆ ಮಾಡು ಅಂತ. ಮಲ್ಲೇಸ, ಆ ಶಾನ್ ಬಾಗ ಬಂದು ಹೋದ, ಇನ್ 3 ದಿನದಲ್ಲಿ ಅರ್ಜಿ ಬರ್ಕೊಡ್ದೆ ಹೋದ್ರೆ ಅದೇನೋ ಸ್ಯಾಂಕ್ಷನ್ ಆಗಿರೋ ಮನೇನು ಕ್ಯಾನ್ಸಲ್ ಆಯ್ತದಂತೆ. ಇನ್ನು 3 ದಿನ ಇದೆ ತಾನೆ, ಅದೇನ್ ದೊಡ್ಡ ಮಹಾ ಬಿಡವ, ಈಚ್ ಬಿಸಾಕ್ತೀನಿ 3 ನಿಮಿಷದಲ್ಲಿ. ಆಹಾ ಮಾತ್ರ ಇಷ್ಟು ಶುದ್ಧ ಆಡ್ತೀಯ, ಒಂದ್ ಕ್ಯಾಮೆನೂ ಮಾಡಂಗಿಲ್ಲ. ಖಾಲಿ ಪಲಾವ್ ತಂದು ಯಾ ನನ್ ಮಗನ್ ಖಾಲಿ ಪಲಾವ್ ಅಂತ ಇದೀಯಾ? ಬೆಳಗ್ಗೆ ಜಗಳಾಡಕ್ ನಿಂತಿದ್ಯಾ? ಸುತ್ತ ಹತ್ತಳ್ಳಿ ನನ್ನಂತ ಟ್ಯಾಕ್ ಕೊಡ್ಸಪ್ಪ ಅಂಟ್ರೆ ಯಾ ನನ್ನ ಮಗನೂ ಇಲ್ಲ. ನನ್ ಕೆಪಾಸಿಟಿ ಬಗ್ಗೆ ಮಾತಾಡ್ತೀಯಾ? ಪುಟ್ಕೋಸಿನ ಅರ್ಜಿ ಬರೆಯೋದಕ್ಕೋಸ್ಕರ ರಾತ್ರಿ 2 ನಿಮಿಷದಲ್ಲಿ ಅರ್ಜಿ ಬರ್ದು ಬಿಸಾಕ್ಲಿಲ್ಲ ಅಂದ್ರೆ ಟ್ಯಾಕ್ಟರ್ ಡ್ರೈವರ್ ಮಲ್ಲೇಸಿನೇ ಅಲ್ಲ. ಕಂಡಿದ್ದೀನಿ ನೀನ್ ಕಿಸ್ದಿದ್ದು. ಮೊದ್ಲು ಕೊಟ್ಗೆಲಿರೋ ಸಗಣಿನ ತೆಗೆದು ತಿಪ್ಪೆಗೆ ಹಾಕು. ಅರ್ಜಿ ಬರಿಲ್ಲ ಅಂತ ಕೂರ್ಸಿದ್ರೆ ಕನ್ಸ್ ಕನ್ಕೊಂಡ್ ಕೂತಿದೀಯಾ? ತಗ, ಇದ್ರಾಗ ಹೆಂಗೈತಂಗ್ ಬರ್ದು ಅವ್ರ ಹೆಸರಿರೋ ಜಾಗದಾಗೆ ನನ್ನ ಹೆಸರು ಹಾಕು, ಪುಟ್ಟಕ್ಕ ಅಂತ. ತಗ ಪೆನ್ ಯಾರು ನಮ್ಮ ಅಪ್ಪ ಬಂದು ಕೊಡ್ತಾನ? ಅವನೆಲ್ಲಿಂದ ಬರ್ತಾನ ಮ್ಯಾಲಿಂದ? ತಗ ನೋಡಿ ಹೆಂಗ್ ಬರಿತೀನಿ. ತಹಶೀಲ್ದಾರ ಗೆ, ಅಯ್ಯಯ್ಯೋ ಗೆ ಅಂತ ಬರ್ದ್ಬಿಟ್ಟೆ ಕಡವು. ಅದೇನ್ ದೊಡ್ಡ ಮಹಾ ಬಿಡವ, ಗೀಚ್ ಬಿಸಾಕ್ತೀನಿ 3 ನಿಮಿಷದಲ್ಲಿ. ಸ್ಟೇರಿಂಗ್ ತಿರ್ಸ್ದಂಗ ಅಲ್ಲ ಕಣ್ಲ ಅರ್ಜಿ ಬರೆಯೋದು ಅಂತಂದ್ರೆ. ನಿನ್ನ ಕೈಗುಣ ಬೇರೆ ಮೊದಲೇ ಸರಿ ಇಲ್ಲ. ನಿನ್ನ ಹತ್ರ ಅರ್ಜಿ ಬರ್ಸ್ಕೊಂಡೋಗಿ ಕೊಟ್ರೆ ಸ್ಯಾಂಕ್ಷನ್ ಆಗಿರೋ ಮನೇನು ಕ್ಯಾನ್ಸಲ್ ಆಗಿ ಹೋಯ್ತದೆ ಅಷ್ಟೇ. ಎಲ್ಲ ಹಣೆ ಬರ ನೋಡು. ಬಸ್ಕರ್ ರಂಗನ ಟೀ ಅಂದ್ರೆ ಟೀ ಕಣಯ್ಯ. ರಂಗಣ, ಓ ಟೀ ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಲೆಕ್ಕಕ್ಕೆ ಬರ್ಕೊಬಿಡಿ. ಬರೋದಾ? ಬರಲೇಬೇಡಿ. ಓಹೋ, ಬರಬೇಕು ಸಾಹೇಬರು ಬರಬೇಕು. ತಗೊಳ್ಳಿ, ನಿಮ್ಗೊಂದು ಸ್ಪೆಷಲ್ ಆಗಿರೋ ಟೀ ಮಾಡ್ಕೊಡ್ತೀನಿ, ಕುಡಿಬೇಕು ನೀವು. ತಗೊಳ್ಳಿ. ಹೆಂಗಿದೆ ಅಂತ ಕುಡಿದು ಹೇಳಿ. ಹೆಂಗಿದೆ? ನಾರ್ಮಲ್ ಆಗಿದೆ ಬಿಡು. ಏನ್ ನಾರ್ಮಲ್ ಆಗಿದೆ? ಹಂಗೆ ಹೇಳಿದ್ರೆ ಸಾಲದು, ಬೇರೆ ಲೆವೆಲ್ ಇದು. ಕೊಡಿ.
ಇದು ಪುಡಿ ಎಲ್ಲಿಂದ ತರಿಸಿರೋದು ಹೇಳಿ? ಎಲ್ಲಿಂದ? ಅಸ್ಸಾಂ. ಅಸ್ಸಾಂ ಅಸ್ಸಾಂ ಕೇಳಿದಿರ ಹೆಸರು? ಅಸ್ಸಾಂ. ಅಸ್ಸಾಂ ಹಿಂಗಿರುತ್ತೆ ಕಣ್ಣು. ಫಸ್ಟ್ ಕೆರ್ಕಳದ್ ನಿಲ್ಸಲ್ಲ, ಕೆರ್ಕಂಡೆ ಟೀ ಮಾಡಿದ್ದ? ಇಲ್ಲ, ಇದೇನು ತರಚಿತ್ತು ನನಗೆ. ನೀವು ಕುಡೀರಿ, ನೀವು ಕುಡೀರಿ. ಹೆಂಗಿದೆ ಹೆಂಗಿದೆ ಹೆಂಗಿದೆ? ನಾರ್ಮಲ್ ಆಗಿದೆ ಕಣ. ಏನ್ ನಾರ್ಮಲ್ ಆಗಿದೆ? ಬೇರೆ ಟೀ ಮಾಡ್ದಂಗಲ್ಲ ಇದು. ಇದಕ್ಕೆ ಫಸ್ಟ್ ನೀರಿಡೋದು. ಪ್ರಪಂಚದಲ್ಲಿ ಯಾವನಾದ್ರೂ ಫಸ್ಟ್ ನೀರೇ ಕಣ ಇಡೋದು ಅಲ್ವಾ? ಇಲ್ಲಿ ಸ್ಪೆಷಲ್ ಇದೆ, ಏನ್ ಗೊತ್ತಾ? ಏನು? ಇದಕ್ಕೆ ಕೊನೆಗೆ ಬೆಂಕಿ ಹಚ್ಚೋದು. ನೀವು ಕುಡಿಯೋ ಟೈಮಲ್ಲಿ ಅದಕ್ಕೆ ಅಸ್ಸಾಮಿಂದ ತರಿಸಿರೋ ಪುಡಿನ ಬೆರೆಸೋದು, ಅದೇ ಸ್ಪೆಷಲ್. ಕುಡೀರಿ. ಹೆಂಗಿದೆ ಹೆಂಗಿದೆ? ಟೀ ಸಖತ್ತಾಗಿದೆ ಅಲ್ವಾ? ಸೂಪರ್ ಆಗಿದೆ ಟೀ. ಬಿಟ್ಬಿಡೋ ನಿನ್ ತಮ್ಮ ಅಂತೀನಿ, ಎಂಟಿ ಜೊತೆ ಜಗಳಾಡಿ ಪ್ರೆಸ್ಟೇಷನ್ ಅಲ್ಲಿ ಇದ್ದೀನಿ. ನಿನ್ ಟೀ ಸೂಪರ್. ಪ್ರಪಂಚದಲ್ಲಿ ಯಾವ ನನ್ನ ಮಗನು ಹಿಂಗ್ ಮಾಡಕ್ಕಾಗಲ್ಲ. ಯಾಕೆ ಹೆಂಗೆಲ್ಲ ಆಡ್ತೀರಿ? ಎಂಟಿ ಜೊತೆ ಜಗಳಾಡಿದ ಕಣ ತುಂಬಾ ಪ್ರೆಸ್ಟೇಷನ್. ಏನು ಬಿಟ್ಬಿಡೋ ನನ್ನ ಪಾಡಿಗೆ. ಅಯ್ಯೋ, ಆ ಪಾಪದ ಹೆಣ್ಮಗು ಜೊತೆ ಜಗಳ ಆಡ್ಕೊಂಡು ಬಂದ್ರ? ಇಂಥ ಬಂಗಾರದಂತ ಕೂಸದು. ನಾನು ಯಾವಾಗಲೂ ನೋಡ್ತಿರ್ತೀನಿ, ರೋಡಲ್ಲಿ ತಲೆ ತಗ್ಗಿಸೇ ಹೋಗುತ್ತದು, ತಲೆ ತಗ್ಗಿಸ್ಕೊಂಡೇ ಬರುತ್ತದು. ಆ ಹುಡುಗಿನ ಯಾರೇ ಕರ್ಕೊಂಡು ಹೋಗ್ಲಿ, ಯಾರೇ ಕರ್ಕೊಂಡು ಬರಲಿ, ಅದು ತಲೆ ತಗ್ಗಿಸ್ಕೊಂಡೇ ಇರುತ್ತೆ. ಏನಂದೆ? ಅಲ್ಲ, ಇದು ಆಟೋ ಕ್ಯಾಬ್ ಅವರೆಲ್ಲ ಕರ್ಕೊಂಡು ಹೋಗ್ತಾರಲ್ಲ. ಮುಗ್ದೆ ನನ್ನ ಹೆಂಡತಿ. ಹೌದಲ್ಲ? ಮೊನ್ನೆ ಬುಧವಾರ ಅಲ್ಲ, ನೀವು ಇರ್ಲಿಲ್ವಾ ಮನೆಯಲ್ಲಿ? ಇಲ್ಲ, ಮೀಟಿಂಗ್ ಇತ್ತು. ಕರೆಕ್ಟ್, ಬುಧವಾರ ಮನೆ ಕಡೆ ಹೋಗಿದ್ದೆ. ಮನೆ ಮುಂದೆ ಯಾರ್ದೋ ಗಂಡಸರು ಚಪ್ಪಲಿ ಇತ್ತು. ಹಂಗೆ ನಾನು ಅಲ್ಲ, ಹೆಣ್ಮಕ್ಳ ಬಗ್ಗೆ ನಾನು ನೋಡಿಲ್ವಲ್ಲ, ಹಂಗೆಲ್ಲ ಹೇಳ್ಬಾರ್ದು. ಊಟ ಗೀಟಲ್ಲಿ ಹೊಡಿತೀನಿ ನನ್ನ ಮಗನೇ. ನನ್ನ ಹೆಂಡತಿ ಬಗ್ಗೆ ಮಾತ್ರ ಮುಚ್ಕೊಂಡಿದ್ದಾನೆ, ಟೀ ಬೇಸ್ಕೊಂಡಿದ್ದಾನೆ, ಕೆರ್ಕಂಡ್ ಪರ್ಕೊಂಡು ಟೀ ಮಾಡ್ಕೊಂಡು ಕುತ್ಕೋ. ಆ ಸಿಗರೇಟ್ ಕೊಡಂದು. ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಿ? ಮಗ ಟೀ ಮಾಡೋದ್ರೆ ನನ್ನ ಹೆಂಡತಿ ಬಗ್ಗೆ ಮಾತ್ರ. ತಗೊಳ್ಳಿ, ಸೇರಿ. ಇದು ಸೇರಿ. ಆದ್ರೆ ಸಿಗರೇಟ್ ಜೊತೆ ಟೀ ಇದ್ರೆ ಚಂದ. ಕೊಡ್ಲಾ? ಅಯ್ಯಪ್ಪ ನೀನು ಕುಂತ್ಕೊಳ. ಯಾಕೆ ಓಡೋಗ್ತಿದ್ಯಾ? ಅಯ್ಯೋ ನಂದ್ ಬಿಟ್ಟಾಕೋ. ನಿಂದೇನಾಯ್ತು ಮ್ಯಾಟ್ರು? ಏನೋ ಗೊತ್ತಿಲ್ಲ ಕಣ. ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರ್ತಾನೆ ಇದೆ. ಯಾರೋ ಒಬ್ಳು ಇವತ್ತು ಬೆಳಗ್ಗೆ ಕಾಲ್ ಮಾಡಿ ಮೂಡೆಲ್ಲ ಹಾಳು ಮಾಡ್ಬಿಟ್ರು. ನೀನೇನಯ್ಯ ಉಲ್ಟಾಗಿರಾಕಿ? ಎಲ್ರು ಹೇಳ್ತಾರೆ ಹೆಣ್ಮಕ್ಳು ಫೋನ್ ಮಾಡಿದ್ರೆ ಮೂಡ್ ಬರುತ್ತೆ ಅಂತ. ನೀನು ಮೂಡ್ ಹಾಳಾಯ್ತು ಅಂತ. ಮುಚ್ಚೊಂದು ಕೆಲಸ ನೋಡಪ್ಪ. ಸರಿಯಾಗಿ ಹೇಳ್ದೆ ಮಗ ನೀನು. ನೀನು ಹೇಳ. ಅಲ್ಲ ಕಣ, ಯಾರೋ ಕಾಲ್ ಮಾಡಿ ನನ್ನ ಹೆಂಡತಿ ಮುಂದೆನೆ ನಾನು ನಿನ್ನ ಗಂಡನ ಲವ್ವರು, ನಾನು ಅವನ್ನ ಇಷ್ಟಪಡ್ತಿದ್ದೀನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿ ನನ್ನ ಹೆಂಡತಿ ನನ್ನ ಮೇಲೆ ಅನುಮಾನ ಪಡ್ತಾಳೆ ಕಣ. ಸೇಮ್ ಟು ಸೇಮ್ ನಮ್ಮ ಮನೇಲೂ ಹಂಗಾಗಿದೆ ಮಗ. ಯಾವನ ಬೇಕು ಅಂತಾನೆ ತಂದಿಟ್ಟವನೆ. ಯಾರು ಇರ್ಬೋದು ಅಂತ. ಯಾಕ್ರಪ್ಪ ಟೆನ್ಷನ್ ಅಲ್ಲಿದ್ದೀರಾ? ಏನಾದ್ರು ಕಳ್ಕೊಂಡ್ರ 2+1? ಮಗ, ನಮ್ಮ ಹೆಂಡತಿಯರು ನಾ ಮಾಡಿದಾರೆ ತಪ್ಪನ ನಮ್ಮ ಮೇಲೆ ಹಾಕ್ಬಿಟ್ಟು ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದಾರೆ. ಅದೇಂಗ್ ನಿಮ್ಮ ಮೇಲೆ ಅನುಮಾನ ಪಡ್ತಾರೆ? ನೀವಿಬ್ರು ಗಂಡು ಪತಿವ್ರತೆಗಳು, ಪವಿತ್ರವಾದ ಗಂಡಂದಿರು. ನನ್ನ ತಾನೇ ಚಾಲೆಂಜ್ ಹಾಕಿದ್ರು. ಆ ಚಾಲೆಂಜ್ ಮೇಲೆ ಹಾಳು ಬಿತ್ತಪ್ಪ. ಈಗ ಬಂದಿರೋ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡ್ರೆ ಸಾಕಾಗಿತ್ತು ನಮ್ಗಿಲ್ಲಿ. ಸರಿ, ಅದೇನು ಪ್ರಾಬ್ಲಮ್ ಹೇಳ್ರಪ್ಪ, ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಮಗ ನೀನಲ್ಲ ಕಣ, ಆ ದೇವರೇ ಬಂದ್ರು ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಅವತ್ತೇನೋ ಸರ ಉಂಗ್ರ ಅಂತ ಆಸೆ ತೋರಿಸ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ವಿ. ಈಗ ಯಾರು ಬಂದ್ರು ಆಗಲ್ಲ ಕಣ. ನೋಡ, ಹಂಗೂ ಸಾಲ್ವ್ ಆಗಲೇಬೇಕು ಅಂತಂದ್ರೆ ಅದು ಯಾವನ್ ಸೃಷ್ಟಿ ಮಾಡಿದ್ನೋ ಅವನ ಕೈಲೇ ಸಾಧ್ಯ ಆಗೋದು. ಅದಕ್ಕೆ ತಾನೇ ಹೇಳಿದ್ದು ಸಾಲ್ವ್ ಮಾಡ್ಕೊಡ್ತೀನಿ ಅಂತ. ಹಂಗಾದ್ರೆ ಫೋನ್ ಕಾಲ್ ಮಾಡಿದ್ದು ನೀನೇನೇನೋ? ಹೆಂಗಿತ್ತು ಡೋಸು? ನಿಂತ್ಕೊಳ್ಳ